Instagram ಅಲ್ಲಿ ನಾವು ನೋಡಿದಂಗೆ ಟಾಪ್ 5 ಅಲ್ಲಿ ಟಾಪ್ 2 ಇದೆ ಮೇಡಮ್. Here we are following FIFO just in time 5S. We have a CAP tool, we have a DA table. Okay. No refrigeration, no cold storage. No. We are working on red, yellow, green zone. Yellow zone ಬಂದಾಗ ನಮ್ಮ ಬಫರ್ ಆಗುತ್ತೆ. ಬಫರ್ ಆದಾಗ ವರ್ಕ್ ಆರ್ಡರ್ ಹಾಕ್ತೀವಿ. ವರ್ಕ್ ಆರ್ಡರ್ ಹಾಕಿದ 20 ನಿಮಿಷಕ್ಕೆ ಐಟಮ್ ರೆಡಿ ಆಗುತ್ತೆ. Nowadays the whole world is following TPS, Toyota Production System. Okay. ಅಂದ್ರೆ ಇದೊಂದು ಜಾಪನೀಸ್ ಟೆಕ್ನಾಲಜಿ. ಬಟ್ ಜಾಪನೀಸ್ ಹೇಳ್ತಾರೆ ವಿ ಲರ್ನ್ ಫ್ರಮ್ ಇಂಡಿಯಾ. ಅಂದ್ರೆ ಎಲ್ಲವೂ ಮೂಲ ಭಾರತನೇ. ಯಾವುದೇ ಅನ್ವೇಷಣೆ ನೀವೇನೇ ಹೋಗಿ ಬೇರ್ಗಳು ಬಂದು ಭಾರತದಲ್ಲೇ ಇದೆ. ಇಡ್ಲಿ ವಡೆ, ಖಾರ ಬಾತ್, ಕೇಸರಿ ಬಾತ್, ಶಾವಿಗೆ ಬಾತ್, ಮಸಾಲೆ ದೋಸೆ, ಜಾಮೂನು, ಒಂದು ಮಶ್ರೂಮ್ ಬಿರಿಯಾನಿ ಇಷ್ಟೇ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದೀಪರಾಯ್ಸ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಸೂಪರ್ ಆಗಿದ್ದೀರ ಅಂತ ಭಾವಿಸ್ತಾ ಇವತ್ತು ನಾವು ಬಂದಿರೋದು ಜಯನಗರ ಇರುವಂಥ ಬ್ಯಾಂಗ್ಳೂರ್ ಕೆಫೆಗೆ, ಒನ್ ಆಫ್ ದ ಫೇಮಸ್ ಫುಡ್ ಕೆಫೆ ಅಂತ ಹೇಳ್ಬೋದು. ಸೊ ಇಲ್ಲಿನ ಓನರ್ ಅಂತ ಮಾತಾಡ್ಸೋಣ ಬನ್ನಿ. ಸೊ ಬ್ಯಾಂಗ್ಳೂರ್ ಕೆಫೆ ಮೇನ್ ಪಿಲ್ಲರ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಹತ್ರ ಇವತ್ತು ನಾವು ಮಾತಾಡ್ಸೋಣ ಬನ್ನಿ. ಸೊ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ನಾಗೇಶ್ ಅಂತ ಹೇಳಿ. ಓಕೆ. ಸೊ ಇದು ಯಾವಾಗ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿರೋದು? ಸೊ ನಮಗೆ ಬ್ಯಾಂಗ್ಳೂರ್ ಕೆಫೆನ ಎಲ್ಲಾರ ಬಾಯಲ್ಲೂ ಇದೆ. ಸೊ ಇದರ ಸಾಕಷ್ಟು ಇನ್ಫಾರ್ಮೇಶನ್ ಜನಕ್ಕೆ ಗೊತ್ತಿರಲ್ಲ. ಟೇಸ್ಟ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಬಟ್ ಇದು ಸ್ವಲ್ಪ ಇನ್ಫಾರ್ಮೇಶನ್ ನೀವು ತಿಳಿಸ್ಕೊಡಿ ನಮ್ಮ ವ್ಯೂವರ್ಸ್ಗೆ. 2017 ವರುಣ್ ವಿಕಾಸ್ ಅಂತ ಹೇಳಿ ಇಬ್ರು ಗ್ರಾಜುಯೇಟ್ಸ್ ಬೆಂಗಳೂರು ಕೆಫೆನ ಓಪನ್ ಮಾಡ್ತಾರೆ. 2017 ಹೋಟೆಲ್ ಓಪನ್ ಮಾಡಕ್ ಮುಂಚೆ ನಮ್ಗೆ ಹೋಟೆಲ್ ಬಗ್ಗೆ ಏನು ಅನುಭವ ಇಲ್ಲ. ನಾವು ಒಂದು ವರ್ಷ R&D ಮಾಡಿ ಹೋಮ್ ವರ್ಕ್ ಮಾಡಿ ಆಮೇಲೆ ನಾವು ಈ ಉದ್ಯಮಕ್ಕೆ ಬರ್ತೀವಿ. 1 ವರ್ಷ ತಗೊಂಡಿದ್ದಾರೆ ಅವರು ಹೋಮ್ ವರ್ಕ್. ಅಂದ್ರೆ ಕಂಪ್ಲೀಟ್ ಆಗಿ ಸುಮ್ಮನೆ ಹಾಗೆ ಏನೋ ಮಾಡಬೇಕು ಅಂತ ಶುರು ಮಾಡೋದಿಲ್ಲ, ಅದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡು ಮಾಹಿತಿನ ಜನಕ್ಕೆ ಒಳ್ಳೆ ಫುಡ್ ನ ಕೊಡಬೇಕು ಅಂತ ಸಾಕಷ್ಟು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಬಂದಿದ್ದಾರೆ. ಓಕೆ ಸರ್. ಎಸ್, ಇಲ್ಲಿ ನಾವು ತುಂಬಾ ಎಷ್ಟು ಸಿಸ್ಟಮ್ಯಾಟಿಕ್ ಇದೆ ನಮ್ಮ ಆಪರೇಷನ್ಸ್ ಅಂದ್ರೆ ನಮ್ಮ ಟೀಮ್ ಇಸ್ ವೆರಿ ಸ್ಟ್ರಾಂಗ್. ಹೌದು. We have so many engineering tool to hotel. Here we are following FIFO, just in time, 5S. We have a CAP tool, we have a DA table. Okay. No refrigeration, no cold storage. No. We are working on red, yellow, green zone. Yellow zone ಬಂದಾಗ ನಮ್ಮ ಬಫರ್ ಆಗುತ್ತೆ. ಬಫರ್ ಆದಾಗ ವರ್ಕ್ ಆರ್ಡರ್ ಹಾಕ್ತೀವಿ. ವರ್ಕ್ ಆರ್ಡರ್ ಹಾಕಿದ 20 ನಿಮಿಷಕ್ಕೆ ಐಟಮ್ ರೆಡಿ ಆಗುತ್ತೆ. Nowadays the whole world is following TPS, Toyota Production System. ಅಂದ್ರೆ ಇದೊಂದು ಜಾಪನೀಸ್ ಟೆಕ್ನಾಲಜಿ. ಬಟ್ ಜಾಪನೀಸ್ ಹೇಳ್ತಾರೆ ವಿ ಲರ್ನ್ ಫ್ರಮ್ ಇಂಡಿಯಾ. ಅಂದ್ರೆ ಎಲ್ಲವೂ ಮೂಲ ಭಾರತನೇ. ಯಾವುದೇ ಅನ್ವೇಷಣೆ ನೀವೇನೇ ಹೋಗಿ ಬೇರ್ಗಳು ಬಂದು ಭಾರತದಲ್ಲೇ ಇದೆ. ರೂಟ್ಸ್ ಬಂದು ನಮ್ಮ ಭಾರತ ಅಂತ ಹೇಳ್ಬೋದು, ಜೈ ಭಾರತ ಅಂತ ಹೇಳ್ತೀನಿ ನಾನು. ಓಕೆ ಸರ್. ಈ ರೀತಿ ಎಲ್ಲಾ ವಿಚಾರದಲ್ಲೂ ನಾವು ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಹೋಗೋದ್ರಿಂದ ಗ್ರಾಹಕರ ಒಳ್ಳೆ ಸಂತುಷ್ಟ ಗ್ರಾಹಕ ಸಿಕ್ಕಿದ್ದಾನೆ ನಮ್ಗೆ. ಹೌದು, ಎಕ್ಸಾಕ್ಟ್ಲಿ. ಸೊ ಎನಿ ಟೈಮ್ ಬಂದ್ರೆ ಅಷ್ಟು ಕ್ರೌಡ್ ಇರುತ್ತೆ ಅಂತ ಹೇಳ್ಬೋದು. ಸೊ ಏನಕ್ಕೆ ಕ್ರೌಡ್ ಅಂತ ಅಂದ್ರೆ ಅಷ್ಟು ಕ್ವಾಲಿಟಿ ಎಲ್ಲ ಮೇಂಟೈನ್ ಮಾಡಿದಾರೆ ಅವರು. ಸೊ ರುಚಿನೂ ಅಷ್ಟೇ, ಎಲ್ಲದನ್ನು ನಾವು ಏನೇ ತಿಂತೀವಿ ಅದಷ್ಟು ಸವಿದು ನಾವು ಹೋಗ್ಬೋದು ಅಂತ ಹೇಳ್ಬೋದು. ಸೊ ಇನ್ನೊಂದಷ್ಟು ನಿಮ್ದು ಪರ್ಸನಲ್ ಒಪಿನಿಯನ್ ಅಥವಾ ಫೀಡ್ಬ್ಯಾಕ್ಸು ಹೆಂಗೆ ಯಾವುದೇ ಚಾಲೆಂಜಸ್ ಇಲ್ದರೆ ಬಂದಿರಲ್ಲ ಅಲ್ವಾ? ಅದನ್ನು ಶೇರ್ ಮಾಡ್ಕೊಂಡು. ಹೌದು ಮೇಡಮ್, ಚಾಲೆಂಜಸ್ ತುಂಬಾ ಇರುತ್ತೆ. ಇದೊಂದು ಕೃಷಿ ಇದ್ದಾಗೆ ಎಷ್ಟು ನಾವು ಒತ್ತು ಕೊಟ್ಟು ನಾವು ಆ ಕೃಷಿ ಸೇವೆ ಮಾಡ್ತೀವೋ ಅಷ್ಟು ನಾವು ಔಟ್ಪುಟ್ ಬರುತ್ತೆ. ಸೇವಾ ಕ್ಷೇತ್ರದಲ್ಲಿ ಇದ್ದಾಗ ಆದಷ್ಟು ತಗ್ಗಿ ಬಗ್ಗಿ ನಡಿಬೇಕು. ಇದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದೇನಂದ್ರೆ ತಾಳ್ಮೆ ಇಂಪಾರ್ಟೆಂಟ್. ಹೌದು. ಸೊ ಅದು ಸರಲ್ಲಿ ಇದೆ. ಸೊ ಆ ತಾಳ್ಮೆ ಇರೋದಕ್ಕೇನೆ ನೀವು ಅವರ ಇಲ್ಲಿ ನೋಡ್ಬೋದು. ಈ ಏನಂತ ಸ್ಟೇಜ್ ಅಂತಾನೆ ಹೇಳ್ಬೋದು, ಈ ಸ್ಟೇಜ್ ಅಲ್ಲಿ ನೋಡ್ಬೋದು. ಹೌದು, ಇದು ನೋಡಿ, ಇದೊಂದು 8 ವರ್ಷದ ಕೆಳಗಡೆ ಪಕ್ಕದಲ್ಲಿರೋ ಈ ಹೊಂಗೆ ಮರ ಇದೆಯಲ್ಲ, ಇದು ಬಹಳ ಗಿಡವಾಗಿತ್ತು. ಆ ಮರ ಬೆಳೆದಂಗೆ ನಾವು ಬೆಳೆದಿದ್ದೀವಿ. ಎಂತ ಎಕ್ಸಾಂಪಲ್ ಕೊಟ್ರು ನೋಡಿ. ಹೌದು, ಸೂಪರ್. ಬಹಳ ರುಚಿಗೆ ಆದ್ಯತೆ ಕೊಡ್ತೀವಿ. ಎಲ್ಲಾ ವಿಚಾರದಲ್ಲೂ ಎಲ್ಲಾ ಕಾರ್ನರಲ್ಲೂ ನಿಂತ್ಕೊಂಡು ಗ್ರಾಹಕರಿಗೆ ಒಂದು ಚೂರು ತೊಂದರೆ ಆಗದಂಗೆ ಸೇವೆ ಮಾಡ್ತಾ ಇದೀವಿ. ಆದ್ರೂ ನಮ್ಮಿಂದ ಏನೋ ಲೋಪದೋಷಗಳಾದ್ರೆ ವಿ ಹ್ಯಾವ್ ಎ DIR ಟೇಬಲ್, ಡೂ ಇಟ್ ರೈಟ್ ಟೇಬಲ್ ಅಂತಿದೆ. ಆ ದಿನ ಸಂಜೆ ಒಂದು ಮೀಟಿಂಗ್ ಮಾಡಿ ನಾವು ಅದನ್ನ ಕರೆಕ್ಷನ್ಸ್ ಮಾಡ್ಕೊಳ್ತೀವಿ. ಇದು ನಮ್ಮ ಹೋಟೆಲ್ ವಿಶೇಷ. ಇದು ಸಿಕ್ಕಾಬಟ್ಟೆ ಸ್ಪೆಷಾಲಿಟಿ ಅಂತಾನೆ ಹೇಳ್ಬೋದು. ಸೊ ಯಾರು ಇಮಿಡಿಯೇಟ್ ಆಗಿ ಆಕ್ಷನ್ಸ್ ತಗೊಂತಾರೆ ಏನೇ ಪ್ರಾಬ್ಲಮ್ಸ್ ಇದ್ರು ಅಂತ ಅಂದ್ರೆ ಬ್ಯಾಂಗ್ಳೂರ್ ಕೆಫೆ ಅವರು ಅಂತಾನೆ ಹೇಳ್ಬೋದು. ಮತ್ತೆ ಕಸ್ಟಮರ್ಸು ಅಷ್ಟೇ, ಅಷ್ಟು ಒಳ್ಳೆ ಹೇಗೆ ಅವ್ರು ಓನರ್ ಅಂತ ಇದ್ರು ಕೂಡ ಮನೆಗೆ ಅತಿಥಿ ಬಂದಾಗ ಹೇಗೆ ಸ್ವಾಗತಿಸ್ತಾರಲ್ಲ ಆ ರೀತಿ ಸ್ವಾಗತಿಸ್ತಾ ಯಾವ್ದಾದ್ರು ಪ್ರಾಬ್ಲಮ್ ಇದೆ ಏನ್ ಬೇಕು ಅಂತೆಲ್ಲ ಅವರು ಅಷ್ಟು ವಿಚಾರಿಸ್ಕೊಳ್ತಾ ಸರ್ವ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಯಾರೇ ಆಗಿರ್ಲಿ, ಸರ್ವ್ ಮಾಡೋರಾಗಿರ್ಬೋದು, ಇಲ್ಲಿ ಪ್ರತಿಯೊಬ್ರು ಕೆಲಸ ಮಾಡೋರು ಪ್ರತಿಯೊಬ್ರು ಕೂಡ ಅಷ್ಟೇ ಶ್ರಮ ವಹಿಸಿ 1 ನಿಮಿಷನೂ ಕುತ್ಕೊಳ್ತಾರೆ, ಮೂವಿಂಗ್ ಅಲ್ಲಿ ಇದೆ, ಟಕ ಅಂತ ಸರ್ವಿಸ್ ಕೊಡ್ತಿದ್ದಾರೆ. ಸೊ ತುಂಬಾನೇ ಖುಷಿ ಆಗುತ್ತೆ ಇಲ್ಲಿ ಬಂದ್ರೆ. ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ಒಳ್ಳೆ ವಾತಾವರಣದಲ್ಲಿ ಇರುವಂತ ಬ್ಯಾಂಗ್ಳೂರ್ ಕೆಫೆಲಿ ಒಳ್ಳೆ ಊಟ ಕೂಡ ನೀವು ಸವಿಬಹುದು ಅಂತ ಹೇಳ್ಬೋದು. ಸರ್, ಇನ್ನೇನಾದ್ರು ಹೇಳಕ್ ಇಷ್ಟಪಡ್ತೀನಿ ನಮ್ಮ ವ್ಯೂವರ್ಸ್ಗೆ, ಇನ್ನೊಂದಷ್ಟು ಸ್ಪೆಷಾಲಿಟೀಸ್ ಆಡ್ ಆನ್ ಮಾಡ್ತೀರಾ? ಏನಿಲ್ಲ ಮೇಡಮ್, ಎಲ್ಲವೂ ಸೇವೆ ಕ್ಷೇತ್ರದಲ್ಲಿ ಇದ್ದೀವಲ್ಲ, ಸೇವೆಯೇ ನಮ್ಮ ಮುಖ್ಯ.
ಮುಖ್ಯ ಆದ್ಯತೆ. ಶುಚಿ ರುಚಿ ನಮ್ಮ ಆದ್ಯತೆ. ವೆರಿ ಗುಡ್. ಬನ್ನಿ ಎಲ್ಲರೂ ಎಂಜಾಯ್ ಮಾಡಿ. ಎಲ್ಲರೂ ಬನ್ನಿ ಎಂಜಾಯ್ ಮಾಡಿ ಅಂತ ನಮ್ಮ ಮುಖ್ಯ ಓನರೇ ಹೇಳ್ತಿದ್ರೆ ನಾನು ಪಿಲ್ಲರ್ ಅಂತ ಹೇಳಿದ್ವಿ. ಸೊ ನೀವು ಗಟ್ಟಿಯಾಗಿದ್ರೆ ಇದೆಲ್ಲ ಸಾಧ್ಯ. ವಿ ಬಿಲೀವ್ ಇನ್ ಟೀಮ್ ಮೇಡಮ್. ನನ್ಗೆ ಒಬ್ಬ ಕಸ ಗುಡಿಸೋದು ಹಿಡಿದು ಮೇನ್ ಚೆಫ್ ವರ್ಗು ಎಲ್ಲರೂ ಟೀಮ್ ಆರ್ಗನೈಸ್ ಆಗಿದ್ರೆ ಎಸ್ ವಿ ಬಿಲ್ಡ್ ಇನ್ ಟೀಮ್ 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 ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಅದಕ್ಕೆ ಹೇಳಿದ್ರು. ಸರ್ ಕೂಡ ಮಾತಾಡಿಸೋ ರೀತಿ ನಾನು ತುಂಬಾ ಅಬ್ಸರ್ವ್ ಮಾಡ್ತಿದ್ದೆ ಇವತ್ತು. ಸೊ ಸಿಕ್ಕಾಬಟ್ಟೆ ಒಳ್ಳೆ ಬಾಂಡಿಂಗ್ ಇರುತ್ತೆ. ನನಗೆ ಅನ್ಸೋದೇ ಇಲ್ಲ ಅವ್ರು ಕೆಲಸ ಮಾಡೋಣ ಅಷ್ಟು ಪ್ರೀತಿಯಾಗಿ ಮಾತಾಡ್ತಾರೆ ಅಂತ. ನಾನಂತೂ ನಿಜವಾಗ್ಲೂ ಖುಷಿ ಪಟ್ಟೆ ಸರ್. ಅಷ್ಟು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡೆ ಅವ್ರನ್ನ. ಸೊ ನಾನು ಇಲ್ಲಿ ಮಸಾಲೆ ದೋಸೆ ತಿಂದಿದ್ದೀನಿ, ತುಂಬಾನೇ ಚೆನ್ನಾಗಿರುತ್ತೆ. ಮಶ್ರೂಮ್ ಬಿರಿಯಾನಿ ಆಗಿರ್ಬೋದು, ಕೇಸರಿ ಬಾತ್ ಅಂತೂ ವಾವ್ ಅಂತ ಹೇಳ್ಬೋದು. ಓಕೆ ಸರ್, ನಮ್ಮ ಉಪ್ಪಿಟ್ಟು ಇದೆಯಲ್ಲ ಸಬ್ಸಿಗೆ ಸೊಪ್ಪು ಉಪ್ಪಿಟ್ಟು ಹಾಕ್ತಿವಿ. ಇಡೀ ಬೆಂಗಳೂರಿನಲ್ಲಿ ಎಲ್ಲೂ ಸಿಗೋದಿಲ್ಲ. ಬಹಳ ಆದ್ಯತೆ ಇರುತ್ತೆ. ನೀವು ಮನೆಗಳಲ್ಲಿ ಮಾಡಿರ್ಬೋದು. ನಮ್ಮ ಉಪ್ಪಿಟ್ಟು ಬಹಳ ಬೇಡಿಕೆ. ಉಪ್ಪಿಟ್ಟು ಚಟ್ನಿ. ವಿ ಹ್ಯಾವ್ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಇನ್ ಟ್ರಾವೆಲಿಂಗ್ ಅಂತ ಹೇಳ್ತಲ್ಲ, ಅದೇ ರೀತಿ ನಮ್ಮ ಹೋಟೆಲ್ ಲೆಸ್ ಮೆನು ಮೋರ್ ಕಂಫರ್ಟ್ ಇನ್ ಹೋಟೆಲ್. ವಿ ಹ್ಯಾವ್ 5 ರಿಂದ 6 ಐಟಮ್ ಇದೆ. 5 ಸ್ಟ್ಯಾಂಡರ್ಡ್ ಆಗಿದೆ. ಇಡ್ಲಿ ವಡೆ, ಖಾರ ಬಾತ್, ಕೇಸರಿ ಬಾತ್, ಶಾವಿಗೆ ಬಾತ್, ಮಸಾಲೆ ದೋಸೆ, ಜಾಮೂನು, ಒಂದು ಮಶ್ರೂಮ್ ಬಿರಿಯಾನಿ. ಇಷ್ಟೇ ನಮ್ಮ ಆದ್ಯತೆ. ಇಷ್ಟೇ ಅಂತ ಹೇಳ್ತಾರೆ. ಅದೇ ಹೈ ಕ್ಲಾಸ್ ಟೇಸ್ಟ್ ಅಂತಾನೆ ಹೇಳ್ಬೋದು. ಇನ್ನೊಂದು ಹೇಳಬೇಕು, ನಾನು ಇಲ್ಲಿ ಮಶ್ರೂಮ್ ಬಿರಿಯಾನಿಗೆ ಕೊಡುವಂತ ಮೊಸರು ಬಜ್ಜಿ ಇದೆಯಲ್ಲ, ಐಸ್ ಕ್ರೀಮ್ ತರ ಇರುತ್ತೆ. ಅಷ್ಟು ಗಟ್ಟಿ ಇದೆ. ಹೇಗೆ ಸರ್ ಇದು? ಒಂದ್ ಡ್ರಾಪ್ ನೀರ್ ಹಾಕೋದಿಲ್ಲ. ನಮ್ಮ ಕಾಫಿಗೆ, ಟೀಗೆ, ಮೊಸರು ಬಜ್ಜಿಗೆ ಒಂದ್ ಡ್ರಾಪ್ ನೀರ್ ಹಾಕಲ್ಲ. ಅದರಿಂದ ಶುಚಿ ರುಚಿ ಬರ್ತದೆ. ರುಚಿ ಸೂಪರ್. ಸೊ ನಾವಾದ್ರೂ ಮನೇಲಿ ಸ್ವಲ್ಪ ನೀರು ಹಾಕ್ಬಿಡ್ತೀವಿ, ಬಟ್ ಇಲ್ಲಿ 1 ಡ್ರಾಪ್ ಕೂಡ ಅವರು ನೀರು ಯೂಸ್ ಮಾಡಲ್ಲ ಅಂತ ಹೇಳಿದರೆ ಸೂಪರ್. ಸೊ ಅದೇ ಟೇಸ್ಟ್ ಕೊಡುತ್ತೆ. ಏನಿಲ್ಲ, ಎಲ್ಲನೂ ಸಿಂಪಲ್. ನಾವು ಹೇಗೆ ನೋಡಿ ಮಾಡ್ತೀವಿ ಅದರಿಂದನೇ ಎಲ್ಲನೂ ಆಗತ್ತೆ ಅಂತ ಹೇಳ್ಬೋದು. ಓಕೆ, ವೀಕ್ಷಕರಿಗೆ ಏನಾದ್ರು ಹೇಳಿ. ಏನಿಲ್ಲ ಸರ್, ಶುಚಿ ರುಚಿಗೆ ಆದ್ಯತೆ ಕೊಟ್ಟಿದ್ದೀವಿ. ದಯಮಾಡಿ ಬನ್ನಿ. ಪ್ಲೀಸ್ ಡೂ ಕಮ್ ವಿಸಿಟ್ ಬ್ಯಾಂಗ್ಳೂರ್ ಕೆಫೆ. ಯಾರೆಲ್ಲ ಬಂದಿಲ್ಲ ದಯವಿಟ್ಟು ಬನ್ನಿ, ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಸರ್ ಇನ್ನೊಂದಷ್ಟು ನಾನು ನೋಡಿದೆ ಇಲ್ಲಿ. ಸೊ ಈಚ್ ಅಂಡ್ ಎವ್ರಿ ಕಸ್ಟಮರ್ ಇಂಡಿವಿಜುವಲ್ ಆಗಿ ಹೋಗಿ ಖುಷಿಯಾಗಿ ಮಾತಾಡಿ ನೀವು ಅವ್ರ ಫೀಡ್ಬ್ಯಾಕ್ ಎಲ್ಲ ತಿಳ್ಕೊತಾ ಇದ್ರಿ. ಸೊ ನಮ್ಗೆ ತುಂಬಾ ಇಷ್ಟ ಆಯ್ತು. ಹೇಳಿ ಅದ್ರ ಬಗ್ಗೆ. ಏನಾಗುತ್ತೆ, ನಾವು ಅವ್ರ ಮನೆಯವ್ರು ಆಗ್ಬಿಟ್ಟಿರ್ತೀವಿ. ಈಗ ಹೋಟೆಲ್ ಉದ್ಯಮ ಅನ್ನೋದು ಇವತ್ತು ಬೆಂಗಳೂರು ನಗರದಲ್ಲಿ ಗಂಡ ಹೆಂಡತಿ ಇಬ್ರು ದುಡಿಯೋದ್ರಿಂದ ಹೋಟೆಲ್ನ ಆಶ್ರಯಿಸಲೇಬೇಕಾಗುತ್ತೆ. ಒನ್ ಆರ್ ಅದರ್ ವೇ. ಈಗ ನೋಡಿ, ಬೆಳಿಗ್ಗೆ ಸ್ಕೂಲ್ ಕರ್ಕೊಂಡು ಹೋಗ್ಬೇಕಾದ್ರೆ ಮಕ್ಕಳ ಆದಿಯಿಂದ ಬಂದ್ಬಿಟ್ಟು ಟಿಫನ್ ಬಾಕ್ಸ್ ಹಾಕೊಟ್ಬಿಟ್ಟು ಹೋಗೋ ಮಟ್ಟಿಗೆ. ಯಾಕಂದ್ರೆ ದುಡಿಮೆ ಉದ್ದೇಶ. ಇದ್ರ ಜೊತೆಗೆ ನಾವು ಕಸ್ಟಮರ್ ಫೀಡ್ಬ್ಯಾಕ್ ವೆರಿ ಇಂಪಾರ್ಟೆಂಟ್. ಅವ್ರ ಅಗತ್ಯಕ್ಕೆ ತಕ್ಕಾಗೆ ಪೂರೈಸಿದ್ರೆ ನಮ್ಮ ಗ್ರಾಹಕರು ಹೆಚ್ಚಾಗ್ತಾರೆ. ಸೊ ಇಲ್ಲಿ ಸಾಕಷ್ಟು ಕಸ್ಟಮರ್ಸ್ ನೀವು ಭೇಟಿ ಆಗಿದ್ದೀರಾ, ಅವರಲ್ಲಿ ನಿಮ್ಗೊಂದು ಮನ ಮುಟ್ಟಿರೋ ಅಂತ ಮೋಟಿವೇಶನ್ ಆಗುವಂತ ಫೀಡ್ಬ್ಯಾಕ್ ಆದ್ರೆ ಇದ್ರೆ ಶೇರ್ ಮಾಡ್ಕೊಳ್ಳಿ. ಕಸ್ಟಮರ್ದು ಎಲ್ಲಾ ರೀತಿನೂ ಫೀಡ್ಬ್ಯಾಕ್ ತಗೊಳ್ತಾ ಇರ್ತೀನಿ. ಜೊತೆಗೆ ಯಾವ ರೀತಿ ತಗೊಳ್ತೀನಿ ಅಂದ್ರೆ, ವಿ ಕಾಲ್ ಇಟ್ ಆಸ್ ಎನ್ ಡಸ್ಟ್ಬಿನ್, ರೆಡ್ ಬಿನ್ ಅಂತ ಕರಿತೀವಿ. ರೆಡ್ ಬಿನ್. ಅದ್ರಲ್ಲಿ 0 ವೇಸ್ಟೇಜ್ ಇತ್ತು ಅಂದ್ರೆ ನಮ್ ಕ್ವಾಲಿಟಿ ಚೆನ್ನಾಗಿದೆ ಅಂತ. ಅದ್ರಲ್ಲಿ ವೇಸ್ಟೇಜ್ ಇತ್ತು ಅಂದ್ರೆ ಸಮಥಿಂಗ್ ವೆಂಟ್ ರಾಂಗ್ ಅಂತ. ಹೀಗೂ ಉಂಟೆ ಅಂತೀನಿ ನಾನು ಇದಕ್ಕೆ. ಹೀಗೂ ಇತಿಹಾಸ ಚೆಕ್ ಮಾಡಿ. ಸೀರಿಯಸ್ಲಿ ಇದು ತುಂಬಾ ಚಿಕ್ಕ ವಿಷಯ ಆಗಿರ್ಬೋದು, ಬಟ್ ಎಕ್ಸಾಕ್ಟ್ಲಿ ಅದನ್ನ ನೋಡ್ಲೇಬೇಕು ನಾವು. ಅವಾಗ ಗೊತ್ತಾಗುತ್ತೆ ಎಷ್ಟು ವೇಸ್ಟ್ ಆಗಿದೆ, ಯಾವ್ದ್ರಲ್ಲಿ ಕಡಿಮೆ ಆಗಿದೆ ಅಂತ ಗೊತ್ತಾಗುತ್ತೆ. ವೇಸ್ಟೇಜ್ ಅಂದ್ರೆ ವೇಸ್ಟೇಜ್ ಏನಾಗುತ್ತೆ ಅದನ್ನ ತೂಕ ಮಾಡ್ತೀವಿ. ನಮ್ದು ಕಳೆದ ಮಂತದಲ್ಲಿ 2% ಇದೆ. 2.75% ಇದೆ. ಅದನ್ನ ಈ ಮಂತ್ ಟಾರ್ಗೆಟ್ ನಮ್ಮ ಮ್ಯಾನೇಜ್ಮೆಂಟ್ ಕೊಟ್ಟಿದೆ, 2%ಗೆ ತರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ವೆಲ್ ಡನ್ ಸರ್. ಆಕ್ಚುಲಿ ಸೊ ಇಷ್ಟೆಲ್ಲ ತಿಳಿಸ್ಕೊಟ್ರಿ. ಸೊ ನಿಮಗೆ ಆಲ್ ದ ಬೆಸ್ಟ್ ಅಂತ. ಇನ್ನೂ ಸಾಕಷ್ಟು ಹೆಚ್ಚಿನ ಆಗ್ಲಿ, ಚೆನ್ನಾಗಿ ಜನ ಇನ್ನಷ್ಟು ಬರಲಿ. ಸೊ ನೀವು ಇಲ್ಲಿ ಖುಷಿಯಾಗಿ ಹೀಗೆ ನಡೆಸ್ಕೊಡಿ ನಮ್ಮೆಲ್ಲ ಅಂತ ಹೇಳ್ತೀನಿ. ಸೊ ದೈವ ಭಕ್ತರು ನೀವು ಅಂತಾನು ನನಗೆ ಗೊತ್ತಾಯ್ತು. ಸೊ ಯಾವಾಗಲೂ ವಿಶ್ವಾಸ ಗುಣಗ್ತಾನೆ ಇರುತ್ತೆ. ಅವ್ರ ಸುತ್ತಮುತ್ತ ಇರೋ ಜನಗೂ ಅಷ್ಟೇ ಪಾಸಿಟಿವ್ ಅವ್ರು ಸ್ಪ್ರೆಡ್ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಿಮ್ಮ ಒಟ್ಟಿಗೆ ನಾವು ಇವತ್ತು ಮಾತಾಡೋಕ್ಕೆ ತುಂಬಾನೇ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೊ ಮಚ್. ತುಂಬಾ ಸಂತೋಷ. ಥ್ಯಾಂಕ್ ಯು.
ಸೊ ಇಲ್ಲಿ ಬ್ಯಾಂಗ್ಳೂರ್ ಕೆಫೆಲಿ ನಾವು ಇಬ್ಬರು ಹತ್ರ ಮಾತಾಡ್ತೀವಿ, ಅವ್ರ ಫೀಡ್ಬ್ಯಾಕ್ ತಿಳ್ಕೊಳ್ಳೋಣ. ಸೊ ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಸವಿತಾ. ಓಕೆ, ಸೊ ಇಲ್ಲಿ ನೀವು ಏನು ರೆಗ್ಯುಲರ್ ಕಸ್ಟಮರ ಹೇಗೆ? ರೆಗ್ಯುಲರ್, ಕ್ವೈಟ್ ಆಫನ್ ಬರ್ತೀನಿ. ಓಕೆ, ಸೂಪರ್. ಇಲ್ಲಿ ಏನೇನು ಇಷ್ಟಪಡ್ತೀರಾ ನೀವು ತಿನ್ನೋದಕ್ಕೆ? ನಾನು ಆ್ಯಕ್ಚುಲಿ ಇಡ್ಲಿ ಇಷ್ಟಪಡ್ತೀನಿ. ಇಡ್ಲಿ, ಆ್ಯಂಡ್ ಮಂಗಳೂರು ಬಜ್ಜಿ ಆ್ಯಂಡ್ ದೋಸೆ, ಕಾಫಿ ಆಫ್ ಕೋರ್ಸ್. ಕಾಫಿ ಇದೆಲ್ಲ ತಿಂದಾದ್ಮೇಲೆ ಒಂದು ಸ್ಟ್ರಾಂಗ್ ಕಾಫಿ, ಅವಾಗ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಬಂದಾಗೆಲ್ಲ ಸೇಮೇ ಇರುತ್ತಾ? ನಿಮ್ಮ ಐ ಮೀನ್ ಒಂದ್ಸಲ ಇಡ್ಲಿ ತಿಂತೀನಿ, ಒಂದ್ಸಲ ಗೋಲಿ ಬಜ್ಜಿ, ಬಟ್ ಕಾಫಿ ಇಸ್ ಕಾಮನ್ ಫ್ಯಾಕ್ಟರ್. ಕಾಫಿ ಯಾವಾಗಲೂ ಇರುತ್ತೆ. ಓಕೆ, ನೈಸ್. ಸೊ ಫೈನ್, ಇನ್ನೇನಾದ್ರೂ ಹೇಳಕ್ಕೆ ಇಷ್ಟಪಟ್ಟೆ ಇಲ್ಲಿ ಜನಕ್ಕೆ ಏನಕ್ಕೆ ಬರಬೇಕು ಅಂತ? ಬಿಕಾಸ್ ಆಫ್ ದ ಟೇಸ್ಟ್, ಕಾಫಿ ಇಸ್ ವೆರಿ ಗುಡ್ ಆ್ಯಂಡ್ ಇಡ್ಲಿ ಇಸ್ ಆಲ್ಸೋ ತುಂಬ ಚೆನ್ನಾಗಿರುತ್ತೆ. ಆ ಕ್ವಾಲಿಟಿ ಮತ್ತು ಕ್ವಾಂಟಿಟಿನೂ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ಇಸ್ ವೆರಿ ಗುಡ್. ದೇ ಮೇಂಟೈನ್ ದ ಸೇಮ್ ಕ್ವಾಲಿಟಿ ಬಿಕಾಸ್ ಐ ಬೀನ್ ಕಮಿಂಗ್ ಫ್ರಮ್ ತುಂಬ ವರ್ಷದಿಂದ ಬರ್ತಾ ಇದ್ದೀನಿ. ಸೊ ಅದೇ ಕ್ವಾಲಿಟಿ ಮೇಂಟೈನ್ ಆಗಿದೆ. ವಾವ್, ಸೂಪರ್. ಓಕೆ ಸರ್, ನಿಮ್ಮ ಹೆಸರು? ರಾಜೇಶ್. ಓಕೆ ಸರ್, ನೀವು ಇಲ್ಲಿ ಏನು ಇಷ್ಟಪಟ್ಟು ತಿನ್ನೋದು ಬ್ಯಾಂಗ್ಳೂರ್ ಕೆಫೆ? ದೋಸೆ, ಮಸಾಲೆ ದೋಸೆ. ಮಸಾಲೆ ದೋಸೆ ತುಂಬ ಚೆನ್ನಾಗಿರುತ್ತೆ. ಬೆಣ್ಣೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಅಂಡ್ ಒಳಗಡೆ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಇನ್ ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ. ಸಬ್ಬಸ್ಗೆ ಸೊಪ್ಪಿಂದು ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ವಾವ್, ಓಕೆ. ಆಮೇಲೆ ಹೇಳಿ ಸರ್, ಇನ್ನೂ ಏನೇನು ಟ್ರೈ ಮಾಡಿದ್ದೀರಾ? ಅದೇ ಟ್ರೈ ಮಾಡಿರೋದು. ಪ್ಲಸ್ ಇಡ್ಲಿ ವಡ, ಪ್ಲಸ್ ಗೋಲಿ ಬಜೆ. ಕಾಫಿ ಇಸ್ ಆಲ್ವೇಸ್ ಗುಡ್. ಕಾಫಿಗೋಸ್ಕರ ಬಂದ್ವಿ. ಟೈಮ್
ರಾಗಿ ದೋಸೆ ತಿಂತಾ ಇದೀವಿ. ಓ ಸೂಪರ್ ಸೂಪರ್. ಸೊ ಏನೋ ಒಂದು ಕಾರ್ಯಕ್ಕಿಂತ ನಾವು ಬಂದಿರ್ತೀವಿ, ಅದಾದ್ಮೇಲೆ ಒಂದೊಂದಾಗಿ ನಾವು ಎಷ್ಟೊಂದು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ. ಓಕೆ, ಇನ್ನೇನಾದ್ರು ಹೇಳಕ್ ಇಷ್ಟಪಡ್ತೀರಾ ಸರ್? ಇಲ್ಲ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಇಲ್ಲಿ ಬನ್ನಿ. ಸೊ ಒಳ್ಳೆ ಕ್ವಾಲಿಟಿ ಹತ್ರ ಏನಾದ್ರು ಹೇಳಿ ನಮ್ಮ ವ್ಯೂವರ್ಸ್ಗೆ. ಎಲ್ಲ ಬನ್ನಿ, ಟ್ರೈ ಮಾಡಿ. ಬೆಂಗಳೂರು ಕೆಫೆ ತುಂಬಾ ಚೆನ್ನಾಗಿದೆ. won't be disappointed. ಎಸ್, ದ ಮೇನ್ ವರ್ಡ್, ಯು ವೋಂಟ್ ಬಿ ಡಿಸಪಾಯಿಂಟೆಡ್. ಎಸ್, ಥ್ಯಾಂಕ್ ಯು ಸೊ ಮಚ್. Thank you. ಸೊ ಇಲ್ಲಿ ಬ್ಯಾಂಗ್ಳೂರ್ ಕೆಫೆಲಿ ಸಾಕಷ್ಟು ಜನ ಸಾಗರ ಅಂತಾನೆ ಹೇಳ್ಬೋದು. ಅದೇ ನಾವು ಒಂದಷ್ಟು ರೆಗ್ಯುಲರ್ ಕಸ್ಟಮರ್ಸ್ ಹತ್ರ ನಾವು ಮಾತಾಡ್ತಿದ್ದೀನಿ ಇವತ್ತು. ಸೊ ಮ್ಯಾಮ್, ನಿಮ್ಮ ಹೆಸರು? ನಾನು ವಿನೋತಾ. ಓಕೆ, ಸೊ ಇಲ್ಲಿ ನೀವು ರೆಗ್ಯುಲರ್ ಕಸ್ಟಮರಾ? ಆಲ್ಮೋಸ್ಟ್ ಬರ್ತಾ ಇರ್ತೀವಿ. ಆ್ಯಕ್ಚುಲಿ ನಮಗಿಲ್ಲೆಲ್ಲ ಫುಡ್ ಚೆನ್ನಾಗಿದೆ ಮತ್ತು ಹೈಜಿನಿಕ್ ಇದೆ, ಎಲ್ಲ ಚೆನ್ನಾಗಿದೆ. ಕ್ಲೀನಿಂಗ್ ಆಗಲಿ, ಟೇಸ್ಟ್ ಆಗಲಿ, ಎವ್ರಿಥಿಂಗ್ ಇಟ್ಸ್ ಫೈನ್. ನೀವಿಲ್ಲಿ ಇಷ್ಟಪಟ್ಟು ತಿಂತೀರಾ? ನಾನು ಆ್ಯಕ್ಚುಲಿ ಮಸಾಲ ದೋಸೆನೂ ಚೆನ್ನಾಗಿರುತ್ತೆ, ಅದು ಬಿಟ್ಟರೆ ಮಂಗ್ಳೂರು ಬನ್ಸ್ ಚೆನ್ನಾಗಿರುತ್ತೆ. ಓಕೆ, ನನಗೆ ಸದ್ಯಕ್ಕೆ ಅಷ್ಟೇ ಜಾಸ್ತಿ ನಾನು ತೊಗೊಳೋದು ಮತ್ತು ವಡ ತೊಗೊತೀನಿ ಬಂದರೆ, ಅದಷ್ಟು ನಂದು ರೆಗ್ಯುಲರು. ಅದು ಬಿಟ್ಟರೆ ನಾನು ತುಂಬ ಏನು ತಿನ್ನಲ್ಲ. ಇವತ್ತೇನು ತೊಗೊಂಡ್ರಿ ನೀವು? ಇವತ್ತು ನಾನು ಮಂಗ್ಳೂರು ಬಜ್ಜಿ ತೊಗೊಂಡೆ, ಮಂಗ್ಳೂರು ಬನ್ಸು. ಸೊ ತುಂಬ ಟೇಸ್ಟಿ ಆಯಿತು, ಬಿಸಿ ಬಿಸಿ ಇತ್ತು. ಸೊ ಎಂಜಾಯ್ ಮಾಡ್ಕೊಳಂತೂ ಎಂಜಾಯ್ ಮಾಡಿದ್ವಿ. ಸೊ ಕಮ್ ಬ್ಯಾಂಗ್ಳೂರ್ ಕೆಫೆ ಆ್ಯಂಡ್ ಎಂಜಾಯ್ ಯೋರ್ ಡೇ. ಓಕೆ ಸರ್, ನಿಮ್ಮ ಹೆಸರು? ಮೇಡಮ್, ನನ್ನ ಹೆಸರು ರಮೇಶ್ ಅಂತ. ಓಕೆ ಸರ್. ಕಳೆದ ಒಂದು 6-7 ಇಯರ್ಸ್ ಇಂದ ನಾನು ಇಲ್ಲಿಗೆ ಬರ್ತಾ ಇದ್ದೇನೆ. 6-7 ಇಯರ್ಸ್ ಇಂದ ಬರ್ತಾ ಇದ್ದೇನೆ. ಜೊತೆಗೆ ನನಗೆ ಆಫೀಸಲ್ಲಿ ಕೆಲಸ ಮಾಡೋ ಕೊಲೀಗ್ಸ್ ಎಲ್ಲ ಬಂದು ನನಗೆ ಇಲ್ಲಿ ಇಂಪಾರ್ಟೆಂಟು ಮೊದಲನೇ ಆದ್ಯತೆ ಸ್ವಚ್ಛತೆ ಇದೆ. ಸ್ವಚ್ಛತೆ ಇದೆ, ಕ್ವಾಲಿಟಿ ಇದೆ, ನೀಟ್ ಕ್ಲೀನಿಂಗ್ ಇದೆ. ಈಚ್ ಐಟಮ್ಸು ಕೂಡ ತುಂಬ ಟೇಸ್ಟ್ ಆಗಿದೆ. ಈ ಒಂದು ರೇಟಲ್ಲೂ ಕೂಡ ನಮಗೆ ಹೊರಗಡೆ ಕಂಪೇರ್ ಮಾಡಿದಾಗ ರೇಟಲ್ಲೂ ಕೂಡ ರೀಸನಬಲ್ ರೇಟ್ ಇದೆ, ಕ್ವಾಂಟಿಟಿ ಇದೆ, ಎವ್ರಿಥಿಂಗ್ ಪ್ರತಿಯೊಂದು ಕೂಡ ಚೆನ್ನಾಗಿದೆ. ಸೊ ಯಾವುದೇ ನಾವು ತಗೊಂಡ್ರು ಒಂದೊಂದು ಕೂಡ ಅಷ್ಟು ಟೇಸ್ಟ್ ಆಗಿದೆ. ಅದಕ್ಕೆ ಬೇಕಾದಂತ ರುಚಿ ಇದೆ. ಇದೆ ಮೇಡಮ್, ಇದೆ. ಅದಕ್ಕೆ ಅದ್ರ ಜೊತೆಗೆ ಅಲ್ಲಿ ಒಂದು ಮ್ಯಾನೇಜ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಏನಿದೆಯೋ ಅದು ತುಂಬಾ ಚೆನ್ನಾಗಿದೆ. ಹೊರಗಡೆ ಕಿಚನ್ ಹೊರಗಡೆ ಹೋಗಿ ನೋಡಿ, ಅದೂ ಕೂಡ ಕ್ಲೀನ್ ಇದೆ, ಹೊರಗಡೆ ಕ್ಲೀನ್ ಇದೆ. ಓವರ್ ಆಲ್ ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿದೆ. ಸೊ ಯಾರೆಲ್ಲ ಬಂದಿರಾ, ಪ್ಲೀಸ್ ಡೋಂಟ್ ಮಿಸ್ ಬನ್ನಿ ಬ್ಯಾಂಗ್ಳೂರ್ ಕೆಫೆಗೆ ಅಂತ ಹೇಳಿ. ಇವತ್ತು ನೀವೇನು ಮನಸ್ಸಿಗೆ ಹೇಳ್ತಾ ಇರ್ತೀವಿ. ಆ್ಯಕ್ಚುಲಿ ಅಂದರೆ ಫ್ರೆಂಡ್ ಸರ್ಕಲ್ ಆಗ್ಬೋದು, ಮತ್ತು ಇವರು ಅಷ್ಟೇ ಆಫೀಸ್ ಅವರು, ತುಂಬ ಜನಕ್ಕೆ ನಾವು ಕರ್ಕೊಂಬರ್ತೀವಿ. ಆ್ಯಕ್ಚುಲಿ ಇಲ್ಲಿ ಚೆನ್ನಾಗಿದೆ, ಬನ್ನಿ ಹೋಗಿ ಬರೋಣ, ಒಂದು ರೌಂಡ್ ಹಾಕಿ ಎಲ್ಲ. ಒಂದು ಇಲ್ಲೇನೆ ಏನು ಸರೌಂಡಿಂಗ್ ಗೆಲ್ಬೇಕಂದ್ರೆ ಓಡಾಡ್ಲಿಕ್ಕೂ ಚೆನ್ನಾಗಿದೆಲ್ಲ ಪ್ಲೇಸ್. ಸೊ ಇದು ಸೆಂಟರ್ ಆಫ್ ಅಟ್ರಾಕ್ಷನ್ ಥರ. ಸೊ ನಾವು ಅಷ್ಟೇ ಎಲ್ಲ ಸವಿಯೋದು, ನಮ್ಮ ಗೊತ್ತಿರೋರು ಕೂಡ ಬಂದು ಸವಿಲಿ, ಟೇಸ್ಟ್ ನೋಡಲಿ ಅಂತ ನಾವು ತುಂಬ ಜನಕ್ಕೆ ರೆಫರ್ ಕೂಡ ಮಾಡಿದ್ದೀವಿ. ಸೂಪರ್. ಸೊ ಇದು ಗ್ರೇಟ್ ಕಸ್ಟಮರ್ಸ್ ಕ್ವಾಲಿಟೀಸ್ ಅಂತ ಹೇಳ್ಬೋದು. ಓಕೆ, ಫೈನ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ಬ್ಯಾಂಗ್ಳೂರ್ ಕೆಫೆಲಿ ಇನ್ನೊಬ್ರು ಕಸ್ಟಮರ್ ಇಲ್ಲಿ ಇದ್ದಾರೆ. ಸೊ ಅವ್ರನ್ನ ಮನೆ ಅತಿಥಿ ಅಂತಾನೆ ಎಲ್ಲರೂ ಹೇಳ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ರೆಗ್ಯುಲರ್. ಸೊ ರೆಗ್ಯುಲರ್ ಅಲ್ವಾ ನೀವು? ಓಕೆ, ನಿಮ್ಮ ಹೆಸರು ಸರ್? ಕೃಷ್ಣಮೂರ್ತಿ ಅಂತ ನನ್ನ ಹೆಸರು. ಆಕ್ಚುಲಿ ಬಿನ್ ಕಮಿಂಗ್ ಹಿಯರ್ ಫ್ರಮ್ ಲಾಂಗ್. 2020 ಇಂದ ಬರ್ತಿದ್ದೀನಿ. ಓಕೆ, ಸಿನ್ಸ್ ಸ್ಟಾರ್ಟಿಂಗ್ ಇಂದ. ಓಕೆ, ಸಿನ್ಸ್ ಸ್ಟಾರ್ಟಿಂಗ್ ಇಂದ ಬರ್ತಿದ್ದಾರೆ. ಓಕೆ, ಅಂಡ್ ಅಂಕಲ್ ಒನ್ ಆಫ್ ಲೈಕ್ ಕ್ಲೋಸ್, ತುಂಬಾ ಕ್ಲೋಸ್ ಆಗಿದ್ದಾರೆ ಅವಾಗಿಂದ ಒಡನಾಟ ಅವ್ರ ಜೊತೆ. ಓಕೆ, ಮತ್ತೆ ಗುಡ್ ಥಿಂಗ್ ಅಬೌಟ್ ಕಮಿಂಗ್ ಹಿಯರ್ ಇಸ್ ದಟ್ ದ ಫುಡ್ ಇಸ್ ರಿಯಲಿ ಅಥೆಂಟಿಕ್. That is, and then the tea time, nowhere will get the same food here. Okay. So I like to come here, and then people tarala. Yeah. So ಇನ್ನೇನಾದ್ರು ಸ್ಪೆಷಾಲಿಟಿ ಹೇಳಕ್ಕೆ ಇಷ್ಟಪಡ್ತೀರಾ ಜನರಿಗೆ, ಏನಕ್ಕೆ ಇಲ್ಲಿ ಬರಬೇಕು? Yeah, it's sometimes everybody work ಮಾಡ್ತಾರೆ. The end of the day ಈ ಥರ ಪ್ಲೇಸಲ್ಲಿ ಬಂದು ಎಲ್ಲ ವೈಪ್ ನೋಡಿಕೊಂಡು ಒಂಥರ ಚಿಲ್ಲಾಗಿ ಟೀ ಕಾಫಿ ಕುಡ್ಕೊಂಡು ಸ್ವಲ್ಪ ವಿ ಕ್ಯಾನ್ ಲುಕ್ ಆಫ್ಟರ್ ಪೀಪಲ್ ಏನು ಮಾಡ್ತಿದ್ದಾರೆ. ಅಂಡ್ ಇವನ್ ಗುಡ್ ಥಿಂಗ್ ಅಬೌಟ್ ದ ಪೀಪಲ್ ಸಿಂಗ್ಸ್ ದೇರ್, ಹ್ಯಾಂಡಿಕ್ಯಾಪ್ಸ್ ಎಲ್ಲ ಮಾತಾಡ್ತಾರೆ, ಅದನ್ನ ಕೂಡ ಎಂಕರೇಜ್ ಮಾಡ್ಬೋದು. ಓಕೆ, ಯು ಕ್ಯಾನ್ ಸಿ ದ ಲೈಫ್ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ಏನಂತಾರೆ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳ್ತಾರಲ್ಲ, ಆ ರೀತಿ ಅವರೊಂದು ಚಿಕ್ಕದಾಗೆ ಹೇಳ್ಬಿಟ್ಟು ಸೂಪರ್ ಸರ್. ಅಂದರೆ ನಾನು ಹೇಳ್ತೀನಿ, ಒಬ್ಬರೇ ಬಂದರೂ ಕೂಡ ನಿಮಗೆ ಒಬ್ಬರೇ ಬಂದು ತಿನ್ನೋ ಥರ ಫೀಲ್ ಆಗಲ್ಲ ಇಲ್ಲಿ. ಯಾಕಂದ್ರೆ ಸುತ್ತಮುತ್ತ ಅಷ್ಟು ಜನ ಇದ್ದಾರೆ, ಅವನ್ನೆಲ್ಲ ನೋಡ್ತಾ, ಅವ್ರು ಮಾತಾಡೋದನ್ನ ನೀವು ನೋಡ್ತಾ, ಸೊ ಹೆಂಗೆ ನಡೀತಿದೆ ಜೀವನ, ಅವ್ರ ಸರೌಂಡಿಂಗ್ ಅಂತೆಲ್ಲ ನೋಡ್ತಾ ನೀವು ಇಲ್ಲಿ ತಿಂಡಿ ತಿನ್ಬೋದು ಅಥವಾ ಏನಂತಾರೆ ಕಾಫಿ ಟೀನ ಸವಿಬೋದು ಅಂತ ಹೇಳಿದ್ರು ಅಲ್ವಾ? ಕರೆಕ್ಟ್ ಅಲ್ವಾ? ಓಕೆ, ಫೈನ್. ಸೊ ಪ್ಲೀಸ್ ಡೂ ಕಮ್, ಹೇಳಿ. Yeah, please do come visit. It stays in Jayanagar 4th Block. I think it's more familiar now, Bangalore Cafe. Okay. I think taste all the foods, the beverages. Okay, sir. Thank you so much.
ಸೊ ಇಲ್ಲಿ ಇನ್ನೊಬ್ರು ಸ್ಪೆಷಲ್ ಕಸ್ಟಮರ್ ಅಂತಾನೆ ಹೇಳಿದ್ರು ಸರ್. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಕಾರ್ತಿಕ್ ಅಂತ ಮೇಡಮ್. ಓಕೆ, ಸೊ ಹೇಳಿ ಸರ್, ಇಲ್ಲಿ ನೀವು ಏನಕ್ಕೆ ಬರೋದು ಸ್ಪೆಷಲ್? ಮೇಡಮ್ ನನಗೆ ತುಂಬ ಲೈಕ್ ಮೇಡಮ್ ಮಸಾಲೆ ದೋಸೆ ಮತ್ತು ಇದು ಮಂಗಳೂರು ಬಜ್ಜಿ, ಓಕೆ, ಕಾಫಿ ತುಂಬ ಇಷ್ಟ ಆಗುತ್ತೆ. ಓಕೆ, ಬಟ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನಾವು ನೋಡಿದಾಗೆ ಟಾಪ್ 5 ಟಾಪ್ 2 ಇದೆ ಮೇಡಮ್. ಟಾಪ್ ಒನ್ ಬಂದ್ಬಿಟ್ಟು ವಿದ್ಯಾರ್ಥಿ ಭವನ ಇದೆ. ವಾವ್, ನೋಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದಾರೆ ಸರ್, ಅಲ್ಲಿ ಟಾಪ್ 2 ಬಂದು ಬ್ಯಾಂಗ್ಳೂರ್ ಕೆಫೆನೇ ಇದೆ ಅಂತೇಳಿ ಅದನ್ನ ಅವರು ಖುಷಿ ವಿಷಯನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಓಕೆ ಸರ್, ಇಲ್ಲಿ ಎಷ್ಟು ಬ್ರಾಂಚಸ್ ಇದೆ ನಿಮ್ಮದು? ಮೇಡಮ್ ಇರೋದು ನನ್ನ 2 ಇದೆ ಮೇಡಮ್. 2 ಬ್ರಾಂಚಸ್, ಒಂದು ಜಯನಗರ, ಇನ್ನೊಂದು ಮಲ್ಲೇಶ್ವರಂ ರೀಸೆಂಟಾಗಿ ಓಪನ್ ಆಗಿದೆ, ಬಟ್ ವಿಸಿಟ್ ಮಾಡಿಲ್ಲ, ಇನ್ನೊಂದ್ಸತಿ ವಿಸಿಟ್ ಮಾಡಿ. ಓಕೆ, ಬೇಗ ವಿಸಿಟ್ ಮಾಡಿ ಅಂತ ಹೇಳ್ಬೋದು. ಸೊ ನೀವು ನಿಯರೆಸ್ಟ್ ಇರೋರು ಮಲ್ಲೇಶ್ವರಂ ಅಲ್ಲ? ನಿಯರೆಸ್ಟ್ ಮಲ್ಲೇಶ್ವರಂ ಇರೋರು ಕೂಡ ನೀವು ಬ್ಯಾಂಗ್ಳೂರ್ ಕೆಫೆಗೆ ಹೋಗ್ಬೋದು. ಸೊ ಜಯನಗರ ಇರೋರು ಜಯನಗರ ಸೆಂಟ್ರಲ್ ಅಂತ ಹೇಳ್ಬೋದು. ಯಾರು ಬೇಕಾದ್ರೂ ಬರ್ಬೋದು, ಇಲ್ಲಿ ನಿಯರೆಸ್ಟ್ ಅಂತ ಹೇಳೋದೇ ಬೇಡ ಅಲ್ವಾ? ವೀಕ್ಲಿ ನಾನು ಬೇಕಾ ಟ್ರೈಸ್ ಬರ್ತೀನಿ ಮೇಡಮ್. ಓ ಸೂಪರ್. ಓಕೆ ಫೈನ್ ಸರ್, ಥ್ಯಾಂಕ್ ಯು. ಓಕೆ ಸರ್, ನಮ್ಮ ಒಟ್ಟಿಗೆ ಒಂದಷ್ಟು ನುಡಿ ಮುತ್ತು ಅಂತಲೇ ಹೇಳ್ಬೋದು ನಾನು ಅಂತ ಮಾತನ್ನ ಶೇರ್ ಮಾಡಿಕೊಂಡು ಅದನ್ನು ನಿಮ್ಮ ಒಟ್ಟಿಗೂ ಶೇರ್ ಮಾಡ್ಕೊಳ್ಳಿ ಅಂತ ನಾನು ಇಷ್ಟಪಡ್ತೀನಿ. ವ್ಯೂವರ್ಸ್ ಒಟ್ಟಿಗೂ ಶೇರ್ ಮಾಡ್ಕೊಡ್ತೀನಿ. ಆಹಾರದ ಕ್ರಮ ಯಾವ ರೀತಿ ಇರಬೇಕು ಅಂದರೆ, ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಮಿತ ಬುಕ್ ಋತು ಬುಕ್ ಅಂದರೆ, ಹಿತವಾಗಿ ತಿನ್ನು, ಮಿತವಾಗಿ ತಿನ್ನು, ಋತು ಆಧಾರಿತವಾಗಿ ತಿನ್ನು ಅಂತ ಹೇಳಿ. ಈ ಮೂರನ್ನು ಪಾಲಿಸಿದ್ರೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳಿ. ಇದು ಎಲ್ಲರೂ ಗಮನವಿಟ್ಟು ತಿಳಿದು ಪಾಲಿಸಿ ಅಂತ ಕೇಳ್ಕೊಳ್ತೇನೆ. ಆಗ ನಾವು ಚೆನ್ನಾಗಿರ್ತೀವಿ. ಸರ್, ಇಲ್ಲಿ ಬೆಂಗಳೂರು ಕೆಫೆದು ಟೈಮಿಂಗ್ಸ್ ಹೇಳಿ, ಮತ್ತೆ ಯಾವ್ಯಾವ ದಿನ ಅವೈಲೇಬಲ್ ಇರುತ್ತೆ ಅಂತ ತಿಳಿಸ್ಕೊಡಿ. ನಮ್ದು ವರ್ಷದ 365 ದಿನ ನಾವು ಕ್ಲೋಸ್ ಮಾಡೋದಿಲ್ಲ. ಓ ಮೈ ಗಾಡ್. ಓಕೆ, ಬೆಳಿಗ್ಗೆ 7ರಿಂದ ಸಂಜೆ 9ವರೆವರೆಗೂ ಈ ಸೇವೆ ಲಭ್ಯವಿರುತ್ತೆ. ನೋ ಹಾಲಿಡೇ, ನೋ ಬ್ರೇಕ್. ಓ ಮೈ ಗಾಡ್, ಹೇಗೆ ಮೇಂಟೈನ್ ಮಾಡ್ತೀರಾ ನೀವು? ಹುಡುಗರಿಗೆ ಮಾತ್ರ ರಜಾ, ಸೋಮವಾರ 5 ಜನಕ್ಕೆ, ಮಂಗಳವಾರ 5 ಜನಕ್ಕೆ, ಬುಧವಾರ 5 ಜನಕ್ಕೆ ರಜೆಗಳು ಕೊಟ್ಕೊಂಡು ಬರ್ತೀವಿ. ಏನಕ್ಕೆ ರಜಾ ಮಾಡಿಲ್ಲ ಅಂದ್ರೆ, ಈ ಕಪ್ಪೆನ ತಕ್ಕಡಿ ಆಗ್ತಂಗೆ ಆಗುತ್ತೆ ರಜಾ ಮಾಡಿದ್ರೆ. ಅದಕ್ಕೋಸ್ಕರ ರಜಾ ಮಾಡೋದಿಲ್ಲ. ರಜೆಗಳನ್ನ ಹುಡುಗರನ್ನ ಬೇರೆ ಬೇರೆ ದಿನ ರಜೆಗಳು ಕೊಟ್ಟು ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ವಾವ್, ಸೂಪರ್. ಇದಂತೂ ನಾನು ಫಸ್ಟ್ ಟೈಮ್ ಕೇಳ್ತಿರೋದು. 365 ಡೇಸ್ ಕೂಡ ಓಪನ್ ಇರುತ್ತೆ, ರಜಾ ಅನ್ನೋದೇ ಇಲ್ಲ. ಅಷ್ಟು ಅವರು ಗ್ರಾಹಕರ ಬಗ್ಗೆ ಕಾಳಜಿ ವಹಿಸ್ತಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟನ್ನ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ನೋಡೋದಲ್ಲ, ನಾನು ಕೂಡ ಇಲ್ಲಿ ತಿಂದೆ, ತುಂಬಾನೇ ಚೆನ್ನಾಗಿತ್ತು. ಸೊ ಕಸ್ಟಮರ್ ಫೀಡ್ಬ್ಯಾಕ್ಸು ಅಷ್ಟೇ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಒಬ್ಬೊಬ್ರು ವಾವ್ ಅಂತ ಫ್ಯಾಕ್ಟರ್ಸ್ನ ಹೇಳಿದ್ರು. ಮತ್ತು ಇಲ್ಲಿನ ಪಿಲ್ಲರ್ ಅಂತ ನಾನು ಹೇಳಿದ್ನಲ್ಲ ಸರ್, ಅವರು ತುಂಬಾನೇ ಚೆನ್ನಾಗಿ ಮಾತಾಡಿದ್ರು, ಸಾಕಷ್ಟು ವಿಷಯಗಳು ನಾನು ಅವರಿಂದ ತಿಳ್ಕೊಂಡೆ ಅಂತ ಹೇಳ್ಬೋದು. ಇಷ್ಟನ್ನ ಹೇಳ್ತೀನಿ, ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದೀಪರ್ ಐಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತೀನಿ. ಡು ನಾಟ್ ಫರ್ಗೆಟ್ ಟು ಕಮೆಂಟ್ ಮೈ ವಾಟ್ಸ್ಆಪ್ ನಂಬರ್ 99163377 ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.